ಅತಿಯಾದ ಕಾಡಾನೆ ಹಾವಳಿ ಹಿನ್ನೆಲೆಯಲ್ಲಿ ಚೀಕನಹಳ್ಳಿ ಹಾಗೂ ಹುನಗನಹಳ್ಳಿ ಗ್ರಾಮಸ್ಥರು ಅರಣ್ಯ ಇಲಾಖೆ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ಮಲೆನಾಡು ಭಾಗದಲ್ಲಿ ಪ್ರತಿನಿತ್ಯ ಕಾಡಾನೆಗಳ ಹಾವಳಿಯಿಂದ ತೀವ್ರವಾಗಿ ತೊಂದರೆಯಾಗುತ್ತಿದ್ದು ಹತ್ತಾರು ಬಾರಿ ಮನವಿ ಮಾಡಿದರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ಅರಣ್ಯ ಇಲಾಖೆ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟಿಸಿದರು. ಈ ವೇಳೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್, ಸುಮಾರು 3 ವರ್ಷಗಳಿಂದ ಮೂಡಿಗೆರೆ ಹಾಗೂ ಸಕಲೇಶಪುರ ಭಾಗಗಳಿಂದ ಸುಮಾರು 20ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ಪ್ರತಿನಿತ್ಯ ತೋಟವನ್ನ ನಾಶ ಮಾಡಿ ಬೆಳೆಯನ್ನ ಹಾಳು ಮಾಡುತ್ತಿದೆ. ಅಲ್ಲದೆ ಪ್ರತಿ ಬಾರಿಯೂ ನಮ್ಮ ಸಮಸ್ಯೆಯನ್ನ ಆಲಿಸುವಂತೆ ಹತ್ತಾರು ಬಾರಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ. ನಮಗೆ ಶಾಶ್ವತ ಪರಿಹಾರ ಕೊಡಿ, ಇಲ್ಲದಿದ್ದರೆ ನಮ್ಮನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿ. ತೋಟಕ್ಕೆ ಯಾವುದೇ ಕೂಲಿ ಕಾರ್ಮಿಕರು ಬರದೆ ತೊಂದರೆಯಾಗುತ್ತಿದ್ದು ನಮ್ಮ ಕಷ್ಟ ಯಾರಿಗೆ ಹೇಳುವುದು? ಕೂಡಲೇ ನಮ್ಮ 3 ತಾಲೂಕಿನ ಶಾಸಕರು ಸಭೆ ಕರೆದು ಶಾಶ್ವತ ಪರಿಹಾರ ನೀಡಬೇಕು, ಇಲ್ಲದಿದ್ದರೆ ಅನಿರ್ದಿಷ್ಟ ಅವಧಿ NH ರಸ್ತೆ ಬಂದ್ ಮಾಡಿ ಉಗ್ರ ರೀತಿಯಲ್ಲಿ ಪ್ರತಿಭಟಿಸುವುದಾಗಿ ಎಚ್ಚರಿಕೆ ನೀಡಿದರು. ಸಮಸ್ಯೆಯನ್ನು ಆಲಿಸಿ ಮಾತನಾಡಿದ ಬೇಲೂರು ವಲಯ ಅರಣ್ಯಾಧಿಕಾರಿ ವಿನಯ್ ಮಲಸಾವರ ಹಾಗೂ ಚೀಕನಹಳ್ಳಿ ಸೇರಿದಂತೆ ಸುತ್ತಮುತ್ತಲ ಕಾಡಾನೆಗಳು ಬೀಡು ಬಿಟ್ಟಿದೆ. ಇದರ ಬಗ್ಗೆ ನಾವು ಜನರಿಗೆ ಜಾಗೃತಿ ಮೂಡಿಸುವುದರ ಜೊತೆಗೆ ಕೂಡಲೇ ನಮ್ಮ ಮೇಲಾಧಿಕಾರಿಗಳಿಗೆ ಇದರ ಸಮಸ್ಯೆ ಬಗ್ಗೆ ತಿಳಿಸಿದ್ದು ನಮ್ಮ 3 ತಾಲೂಕಿನ ಮೇಲಾಧಿಕಾರಿಗಳನ್ನ ಸಭೆಗೆ ಕರೆದು ಅಲ್ಲಿಯೇ ಬೆಳೆಗಾರರ ಹಾಗೂ ರೈತರ ಸಮಸ್ಯೆ ಆಲಿಸಲು ಸಭೆಯನ್ನ ಅತಿ ಶೀಘ್ರದಲ್ಲಿ ರೈತರು ಎಲ್ಲಿ ನಿಗದಿಪಡಿಸುತ್ತಾರೋ ಅಲ್ಲಿಗೆ ಬರಲು ಸಿದ್ಧರಿದ್ದೇವೆ. ರೈತರ ಎಲ್ಲಾ ಸಮಸ್ಯೆ ಆಲಿಸಲು ಅವರ ಸಂಕಷ್ಟಕ್ಕೆ ಕಾಡಾನೆಗಳನ್ನು ಓಡಿಸಲು ಪ್ರತಿನಿತ್ಯ ಪ್ರಯತ್ನ ಮಾಡುತ್ತಿದ್ದೇವೆ ಎಂದರು. ನಾವಿವತ್ತು ಬೇಲೂರು ತಾಲೂಕು ಚೀಕನಹಳ್ಳಿ ಗ್ರಾಮದಿಂದ ಚೀಕನಹಳ್ಳಿ ಸುತ್ತಮುತ್ತಲ ಗ್ರಾಮದವರೆಲ್ಲ ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಬಂದಿದ್ದೇವೆ. ನಮಗೆ ಆನೆಗಳ ಹಾವಳಿ ಸಾಧಾರಣ ಮಟ್ಟಿಗೆ 3 ವರ್ಷದಿಂದ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಇದ್ರ ಬಗ್ಗೆ ಸರ್ಕಾರಕ್ಕೆ ಗಮನಕ್ಕೆ ನಾವು ಹಲವಾರು ಬಾರಿ ಅರ್ಜಿ ಕೊಟ್ಟು ಇದ್ರ ಬಗ್ಗೆ ಗಮನಕ್ಕೆ ತಂದಿದ್ದೇವೆ. 2 ಡಿಸ್ಟ್ರಿಕ್ಟ್ DFOಗಳು ಬಂದು ಒಂದು ಮೀಟಿಂಗ್ ಮಾಡಿದ್ದು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ದೇವೆ. ಇಲ್ಲಿವರೆಗೆ ಅವ್ರು ಯಾವುದೂ ಸ್ಪಂದಿಸಲಿಲ್ಲ. ಇವತ್ತು ನಮಗೆ ತಡೆಯೋಕ್ಕಾಗ್ದಲ್ಲ. ಇವತ್ತು ತೋಟದಲ್ಲಿ ಕೆಲಸ ಮಾಡೋರು ನೋಡಿ, ಆಲ್ರೆಡಿ ಅವರು ತೋಟದಲ್ಲಿ ಕೆಲಸ ಮಾಡೋ ಡ್ರೆಸ್ಸಲ್ಲೇ ಇದ್ದಾರೆ. ಆ ಡ್ರೆಸ್ಸಲ್ಲೇ ಬಂದು ಆನೆಗಳು ಅವ್ರನ್ನ ಬೆರೆಸಿರೋದ್ರಿಂದ ಇಲ್ಲಿಗೆ ಬಂದಿರೋದು. ದಯವಿಟ್ಟು ಇವರು ಸಹ ಪಾಪ ತೋಟದಲ್ಲಿದ್ದರು, ಈಗ ಅವರು ರೆಡಿಯಾಗಿ ಬಂದಿದ್ದಾರೆ, ಅವ್ರನ್ನೂ ಸಹ ಬೆರೆಸಿದೆ. ಈ ಥರ ಸಮಸ್ಯೆಗಳು ಭಾರಿ ಉದ್ಭವ ಆಗಿದೆ. ತೋಟದಲ್ಲಿ ಕೆಲಸ ಮಾಡೋಕ್ಕೆ ಜನ ನಿಲ್ತಾ ಇಲ್ಲ. ಇವತ್ತು ಏನಿದ್ರು ಜನಗಳ ತೋಟಕ್ಕೆ ಕೆಲಸಕ್ಕೆ ಬರಬೇಕು ಅಂತ ಹೇಳಿದ್ರೆ ಆ ಮಾಲೀಕ ಕಂಪ್ಲೀಟ್ ತೋಟ ಒಂದು ರೌಂಡ್ ಬಂದು ತದನಂತರ ಆನೆಗಳಿಲ್ಲಪ್ಪ ಇಲ್ಲಿ ನೀವು ಕೆಲಸಕ್ಕೆ ಬರ್ಬೋದು ಅಂತ ಹೇಳಿದ ನಂತರ ಕೆಲಸಕ್ಕೆ ಬರೋದು. ಇದ್ರ ಬಗ್ಗೆ ನಮಗೆ ಸರ್ಕಾರ ಆನೆಗಳನ್ನು ನೋಡಿಸ್ಬೇಕು, ಇಲ್ಲ ನಮ್ಮನ್ನು ಓಡಿಸ್ಲಿ, ನಮ್ಮನ್ನೆಲ್ಲಾದ್ರೂ ಜಾಗ ಖಾಲಿ ಮಾಡಲಿ, ನಾವು ರೆಡಿ ಇದ್ದೇವೆ, ಕೊಟ್ಟು ಹೋಗ್ತೇವೆ. ಅದು ನಾವು ಏನಾದರೂ ಇಲ್ಲಿ ಬದುಕೋಕ್ಕಾಗಲ್ಲ, ನಮ್ಮಿಂದ ಸಾಧ್ಯನೇ ಇಲ್ಲ. ನಾವು 1 ವರ್ಷದವರೆಗೆ ಕಷ್ಟಪಟ್ಟು ಬೆಳೆದಿದ್ದ ಬೆಳೆಗಳೆಲ್ಲ ಒಂದು ದಿವಸದಲ್ಲಿ ನಾಶ ಆಗ್ತದೆ ಅಂತೇಳಿ ಹೇಳಿದ್ರೆ ಇದ್ರ ಬಗ್ಗೆ ಸರ್ಕಾರ ಯಾಕೆ ಗಮನ ತಗೊಳ್ತಿಲ್ಲ? ಅಧಿಕಾರಿ ವರ್ಗದವ್ರಿಗೆ ಹೇಳಿದ್ರೆ ಅಧಿಕಾರದವ್ರು ಯಾಕೆ ಇದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ? ಯಾವುದಾದ್ರೂ ಒಂದು ಜವಾಬ್ದಾರಿ ತಗೋಬೇಕಲ್ಲ, ಯಾವುದನ್ನೂ ತಗೊಳ್ಳೋದಿಲ್ಲ. ಅರಣ್ಯಾಧಿಕಾರಿ ಅವರಿಗೆ ಶಾಸಕರ ಮುಖಾಂತರ ಮನವಿ ಸಲ್ಲಿಸಿ ಆಯಿತು, ಅವರು ರೆಸ್ಪಾನ್ಸ್ ಮಾಡಲಿಲ್ಲ. ಹೇಳ್ತಾರೆ ನಾವು ಒಂದು ಕಾರಿಡಾರ್ ಮಾಡ್ತೇವೆ, ಅಲ್ಲಿಂದ ಓಡಿಸ್ತೇವೆ, ಪರ್ಮನೆಂಟ್ ಆನೆ ಇಲ್ಲಿ ಬರದಂಗೆ ಮಾಡ್ತೇವೆ ಅಂತೆಲ್ಲ ವಿಚಾರ ಹೇಳ್ತಾರೆ. ಯಾವುದು ಇದೆಲ್ಲ ಒಳ್ಳು ಮಾತು, ಸುಳ್ಳು, ಖಾಲಿ ಅವತ್ತಿನ ದಿನಕ್ಕೆ ಮಾತ್ರ ಅವರು ಸೀಮಿತ ಇಟ್ಕೊಂಡಿರ್ತಾರೆ. ಇದ್ರ ಬಗ್ಗೆ ಇವ್ರು ಗಮನ ಹರಿಸಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನ್ಯಾಷನಲ್ ಹೈವೇ ತಡೆ ಕಟ್ಟಿ ನಾವು ಹೋರಾಟ ಮಾಡೋದಂತೂ ಕಡಸ್ತೇವೆ. ಸೇರಿ ಮೂಡಿಗೆರೆಯಿಂದ ಆನೆ ಮತ್ತು ನಮ್ಮ ಬೇಲೂರು ವಲಯ ಜಿಲ್ಲೆಯ ಆನೆಗಳು ಜಾಸ್ತಿ ಹಾವಳಿ ಮಾಡ್ತಿದೆ. ಶಾಶ್ವತ ಪರಿಹಾರ ಕೊಡಿ ಅಂತ ಕೇಳ್ತಿದ್ದಾರೆ. ಅದಕ್ಕೋಸ್ಕರ ಸಾಹೇಬರು ನಮ್ಮ DCF ಸರ್ಗೆ ಮಾಹಿತಿ ತಿಳಿಸಿದ್ದೀವಿ. ಒಂದು ಕೋಆರ್ಡಿನೇಷನ್ ಮೀಟಿಂಗ್ ಥರ ಅಲ್ಲೇ ಮೂಡಿಗೆರೆ, ಚಿಕ್ಕಮಗಳೂರು DCF ಮತ್ತು ನಮ್ಮ DCF ಸೇರಿ ಒಂದು ಚೀಕನಹಳ್ಳಿ ಭಾಗ ಸುತ್ತಮುತ್ತ ಜನಗಳನ್ನು ಸೇರಿಸಿ ಮತ್ತು ಪಬ್ಲಿಕ್ ಮತ್ತು ನಮ್ಮ ETF ಸ್ಟಾಫ್ ಕಾರ್ಯವೈಖರಿ ಬಗ್ಗೆ ಸ್ವಲ್ಪ ಕಂಪ್ಲೇಂಟ್ಸ್ ಇದ್ದಾವೆ. ಅದ್ರ ಬಗ್ಗೆ ಸಾರ್ಟ್ ಔಟ್ ಮಾಡಲಿಕ್ಕೆ ಒಂದು ಮೀಟಿಂಗ್ ಆರ್ಗನೈಸ್ ಈ ವೀಕಲ್ಲೇ ಮಾಡ್ತಿದ್ದೀವಿ. ಅದು ಕನ್ಫರ್ಮೇಷನ್ ಮಾಡಿ ಮೀಟಿಂಗ್ ಮಾಡಿ ಒಂದು ಶಾಶ್ವತ ಪರಿಹಾರಕ್ಕೆ ದಾರಿಯನ್ನು ನೋಡೋಣ ಅಂತ ಹೇಳ್ತೀನಿ. ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. DCF ಸರ್ ನಮ್ಮ ಈ ಕಾನಹಳ್ಳಿ ನಮ್ಮ ಚೀಕನಹಳ್ಳಿ ಭಾಗದಲ್ಲಿ ಒಂದು ಸ್ವಲ್ಪ ಇದ್ದಾರೆ, ನಮ್ಮ ಮಲ್ಸಾವರ ಕಾನಹಳ್ಳಿ ಭಾಗದಲ್ಲಿ ಒಂದು ಸ್ವಲ್ಪ ಇದ್ದಾರೆ. 2 ಗುಂಪು ಇದೆ ನಮ್ಮ ರೇಂಜಲ್ಲಿ. ಅಂದರೆ ಅಟ್ಲೀಸ್ಟ್ ನಾವು ಆನೆಗಳು ಎಲ್ಲಿ ಯಾವ ಎಸ್ಟೇಟಲ್ಲಿ ಇದ್ದಾವೆ ಆ ಜಾಗದಲ್ಲಿ ಆ ದಿನಕ್ಕೆ ಮಟ್ಟಿಗೆ ಕೆಲಸ ಲೇಬರ್ ಹೋಗೋದು ಮತ್ತು ಓಡಾಟ ಇರಲಿ, ಆಟೋ ಇರಲಿ, ಬೆಳಿಗ್ಗೆ ಮಾರ್ನಿಂಗು ನಮ್ಮ ಮಾಹಿತಿ ತಗೊಂಡು ಆಮೇಲೆ ಮೂವ್ಮೆಂಟ್ ಮಾಡಿ ಅಂತ ಹೇಳಿದ್ದೀವಿ. ಆ ಮಾಹಿತಿ ಎಲ್ಲರಿಗೂ ಅವೇರ್ನೆಸ್ಸು ಪ್ಲಸ್ ಮೆಸೇಜು ಕೊಡ್ತಾಯಿತ್ತು.